ಜೀವಂತ ಇರುವಾಗಲೇ ಮರಣ ಪತ್ರ ಕೊಟ್ಟು ಬಿಡ್ತಾರೆ ಹುಷಾರ್. ತಂದೆಯ ಡೆತ್ ಸರ್ಟಿಫಿಕೇಟ್ ಬೇಕೆಂದು ಹೋದವನಿಗೆ ಅಚ್ಚರಿ ಕಾದಿತ್ತು. ಜೀವಂತ ಇರುವಾಗಲೇ ಮರಣ ಪತ್ರ ಕೊಟ್ಟು ಬಿಡ್ತಾರೆ, ಹುಷಾರಾಗಿರಿ. ತಂದೆಯ ಡೆತ್ ನೋಟ್ ಸರ್ಟಿಫಿಕೇಟ್ ಬೇಕು ಅಂತ ಹೋದವನಿಗೆ ಅಚ್ಚರಿ ಕಾದಿತ್ತು. ನಮ್ಮಪ್ಪ ಡೆತ್ ಆಗಿದ್ದಾನೆ, ಮರಣ ಪತ್ರ ಕೊಡಿ ಅಂತ ಹೋಗಿದ್ದ ಮಗ. ಆದ್ರೆ ಕಣ್ಮುಂದೆ ಜೀವಂತ ಇದ್ದವನ ಡೆತ್ ಸರ್ಟಿಫಿಕೇಟ್ ಅನ್ನ ಕೈಗಿಟ್ಟಿದ್ದಾರೆ ಅಧಿಕಾರಿಗಳು. ಅಧಿಕಾರಿ ಎಡವಟ್ಟು, ಅಪ್ಪನ ಬದಲು ಮಗನಿಗೆ ಮರಣ ಪತ್ರ. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಯ ಬೇಜವಾಬ್ದಾರಿತನ ಇದು. 14/4/2021 ಮರಣ ಹೊಂದಿದ್ದಂತಹ ತಂದೆ ಶಿವಣ್ಣಾಚಾರಿ, ತಂದೆಯ ಮರಣ ಪತ್ರಕ್ಕೆ ಅರ್ಜಿಯನ್ನ ಹಾಕಿದ್ದ ಮಗ ಗುರುಸ್ವಾಮಿ. ಚಾಮರಾಜನಗರದ ಹೊಣಕನಪುರಿಯ ನಿವಾಸಿಯಾಗಿರುವಂತಹ ಗುರುಸ್ವಾಮಿ ಅವರು. ಆದ್ರೆ ತಂದೆಯ ಬದಲಿಗೆ ಮಗನ ಹೆಸರಿನಲ್ಲಿ ಮರಣ ಪತ್ರ. ಜೀವಂತ ವ್ಯಕ್ತಿಗೆ ಮರಣ ಪತ್ರ ನೀಡಿದ ಪಾಲಿಕೆ ಅಧಿಕಾರಿ. ಪಾಲಿಕೆ ಎದುರು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಈಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜೀವಂತ ಇರುವಾಗಲೇ ಮರಣ ಪತ್ರವನ್ನ ಕೊಟ್ಟು ಬಿಡ್ತಾರೆ, ಹುಷಾರಾಗಿರಿ. ತಂದೆಯ ಡೆತ್ ಸರ್ಟಿಫಿಕೇಟ್ ಬೇಕೆಂದು ಹೋದವನಿಗೆ ಅಚ್ಚರಿ ಕಾದಿತ್ತು. ನಮ್ಮಪ್ಪ ಡೆತ್ ಆಗಿದ್ದಾನೆ, ಮರಣ ಪತ್ರ ಕೊಡಿ ಅಂತ ಹೋದ ಮಗ. ಆದ್ರೆ ಅಲ್ಲಾಗಿದ್ದೇ ಬೇರೆ. ಕಣ್ಣು ಮುಂದೆ ಜೀವಂತ ಇದ್ದವನ ಡೆತ್ ಸರ್ಟಿಫಿಕೇಟ್ ಅನ್ನ ಕೈಗಿಟ್ಟಿದ್ದಾರೆ ಅಧಿಕಾರಿಗಳು. ಅಧಿಕಾರಿ ಎಡವಟ್ಟು, ಅಪ್ಪನ ಬದಲು ಮಗನಿಗೆ ಮರಣ ಪತ್ರ ನೀಡಿದ್ದಾರೆ ಮೈಸೂರಿನಲ್ಲಿ ಪಾಲಿಕೆಯ ಅಧಿಕಾರಿ. ಇದೇ ಕುರಿತಾಗಿ ಅವರು ಕೂಡ ವಿಭಿನ್ನವಾಗಿ ಪ್ರತಿಭಟನೆಯನ್ನ ನಡೆಸಿರೋದು. ಪಾಲಿಕೆಯ ಎದುರು ಜೀವಂತ ಇರುವಾಗಲೇ ಮರಣ ಪತ್ರವನ್ನ ಕೊಟ್ಟಿರುವಂಥದ್ದು. ತಂದೆಯ ಡೆತ್ ಸರ್ಟಿಫಿಕೇಟ್ ಬೇಕೆಂದು ಹೋದವನಿಗೆ ಅಚ್ಚರಿ ಕಾದಿತ್ತು. ನಮ್ಮಪ್ಪ ಡೆತ್ ಆಗಿದ್ದಾನೆ, ಮರಣ ಪತ್ರ ಕೊಡಿ ಅಂತ ಹೋಗಿರ್ತಾನೆ ಮಗ. ಆದ್ರೆ ಕಣ್ಮುಂದೆ ಜೀವಂತ ಇದ್ದವರ ಸರ್ಟಿಫಿಕೇಟ್ ಅನ್ನೇ ಕೊಟ್ಟಿರುವಂಥದ್ದು ಮೈಸೂರು ಮಹಾನಗರ ಪಾಲಿಕೆ. ತಂದೆ ಶಿವಣ್ಣಾಚಾರಿ ಅಂತ ಹೇಳಿ 2021ರಲ್ಲಿ ರೈತರು ಜಾಸ್ತಿ ಸಾಲ ಮಾಡ್ಕೊಂಡಾಗ ಆಳಾದ ಸಮಸ್ಯೆಯಿಂದ ವಿಷ ಸೇರಿಸಿ ಆತ್ಮಹತ್ಯೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಗ ಮಧ್ಯದಲ್ಲಿ ಇವರ ಶಿವಣ್ಣಾಚಾರ್ಯರು ತೀವ್ರವಾದ ಸಂದರ್ಭದಲ್ಲಿ ಮೈಸೂರಿನ ಸಹಕಾರದಲ್ಲಿ ಇವರ ತಂದೆಯ ಸಾಮೂಹಿಕ ಇಟ್ಟರೆ ನಂತರದಲ್ಲಿ ಪೊಲೀಸ್ನವರು ಬಂದು ಪಂಚನಾಮೆ ಮಾಡಿ ಅವರ ಒಂದು ಶವವನ್ನ ವಾರಸುದಾರರಿಗೆ ಪ್ರಾರಂಭಿಸಿದ್ದಾರೆ. ಈ ಒಂದು ಗುರುಸ್ವಾಮಿ ಎನ್ನುವ ವ್ಯಕ್ತಿ ನಮ್ಮ ತಂದೆ ಶಿವಣ್ಣಾಚಾರಿ, ನನ್ನ ತಾಯಿ ರತ್ನಮ್ಮ ಈ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಇವರು ಒಂದು ಆಧಾರ್ ಕಾರ್ಡ್ ಹಾಕಿ ಕಾರ್ಪೊರೇಷನ್ಗೆ ಅರ್ಜಿಯನ್ನ 2020ರಲ್ಲಿ ಕೆಲಸ ಮಾಡಿ. ಆದ್ರೆ ಈ ಕಾರ್ಪೊರೇಷನ್ ಅಧಿಕಾರಿಗಳು ಇವರ ತಂದೆ ಶಿವಣ್ಣಾಚಾರಿ ಅನ್ನೋರ ಹೆಂಡತಿಯು ರತ್ನಮ್ಮ ಅಂತ ಹಾಕಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತೊಂದು ಕಾಕತಾಳೀಯ ಯಾವ ಅರ್ಜಿದಾರರು ಗುರುಸ್ವಾಮಿ ತಂದೆ